ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ಸ್ವಾಗತ. ಇನ್ನೊಂದು ವಿಡಿಯೋದಲ್ಲಿ ನಾವು ಇವತ್ತು ಸಿಗ್ತಾ ಇದ್ದೇವೆ. ಇವತ್ತು ಹೋಗ್ತಾ ಇರುವಂಥ ಜಾಗ ಕಾನೂರ್ ಫಾಲ್ಸು. ಒಂದು 3 ಬೈಕ್ ತೊಗೊಂಡ್ಬಂದಿದ್ದೀವಿ, 6 ಜನ ಹೋಗ್ತಾ ಇದ್ದೀವಿ. ಯಲ್ಲಾಪುರದಿಂದ ಮತ್ತೊಬ್ಬರು ಪಿಕ್ ಮಾಡಬೇಕು. ಈಗ ಯಲ್ಲಾಪುರ ಹೋಗಿ ಅಲ್ಲಿಂದ ಮತ್ತೆ ಮುಂದೆ ಹೋಗೋಣ. ಬನ್ನಿ, ಇವತ್ತೇ ಐ ಥಿಂಕ್ ನಾವು ಸೂರ್ಯಕಲ್ಯಾಣಿ ಗುಡ್ಡನು ಮತ್ತೊಂದು ಸಲ ವಿಸಿಟ್ ಮಾಡ್ತೀವಿ ಅಂತ ಅನ್ಕೊತೀನಿ. ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಬನ್ನಿ. ಇವರೊಬ್ರು ಬಂದಿದ್ದಾರೆ, ಇವರು ಒಂದು ಬೈಕು, ಆಮೇಲೆ ಅಲ್ಲೇ 2 ಜನ ಇದ್ದಾರೆ. ಇದು ನಾನು ತಂದಿರೋಂಥ ಬೈಕು. ಬನ್ನಿ ಇವಾಗ ಹೋಗೋಣ. ಎಲ್ಲ ಸೂರ್ಯಕಲ್ಯಾಣಿ ಗುಡ್ಡನೂ ಫಸ್ಟ್ ವಿಸಿಟ್ ಮಾಡ್ಬೋದು, ಆಮೇಲೆ ಕಾನೂರ್ ಫಾಲ್ಸ್ ಅಂತ ಇವತ್ತು ಪಕ್ಕ ವಿಸಿಟ್ ಮಾಡ್ತೀವಿ. ಬನ್ನಿ ಹೋಗೋಣ ಫ್ರೆಂಡ್ಸ್. ಬಂದು ಮುಟ್ಟಿದ್ದೀವಿ. ಈಗ ಗಾಡಿ ಪಾರ್ಕ್ ಮಾಡಿ ಸೂರ್ಯಕಲ್ಯಾಣಿ ಗುಡ್ಡ ಹತ್ತಾ ಇದ್ದೀವಿ. 6 ಜನ ಬಂದಿದ್ದೀವಿ. ಜಸ್ಟ್ ಸ್ಟಾರ್ಟಿಂಗು, ಇನ್ನು ಸುಮಾರು ದೂರ ಇದೆ ಮೇಲೆ ಹತ್ತೋಗೋಕ್ಕೆ. ಫುಲ್ ಕಾಡಲ್ಲಿ ಟ್ರೆಕ್ಕಿಂಗ್ ಆಗತ್ತೆ. ಈಗ ಬನ್ನಿ ಎಂಜಾಯ್ ಮಾಡುವ. ಹೆವಿ ಟಫ್ ಇದೆ ರೋಡು, ಕಲ್ಲು ಹತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಂಗೆ ಮೇಲ್ಗಡೆ ಹೋಗುವ. ಮತ್ತೊಮ್ಮೆ ಸೂರ್ಯಕಲ್ಯಾಣಿ ಗುಡ್ಡಕ್ಕೆ ಸ್ವಾಗತ. ಇವಾಗ ಸುಮಾರು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಆದರೂ ಬಂದಿದ್ವಿ. ವ್ಯೂ ಮಾತ್ರ ಸಖತ್ತಾಗಿದೆ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದೇ ಜಾಗಕ್ಕೆ ಬಂದಿದ್ದೀನಿ. ಮತ್ತೆ ಇಲ್ಲಿಂದ ಕಾನೂರ್ ಫಾಲ್ಸಿಗೆ ಹೋಗ್ಬೇಕು. ಆನ್ ದಿ ವೇ ಇತ್ತಲ್ಲ, ಸ್ವಲ್ಪ ಜನನ ಕರ್ಕೊಂಬಂದಿದ್ದೆ, ಫ್ರೆಂಡ್ಸ್ನೆಲ್ಲ. ಸೊ ಇಲ್ಲಿ ಅವರಿಗೆ ಈ ಪ್ಲೇಸ್ ನ್ಯೂ, ನಾನು ನೋಡಿದ್ದೀನಿ ಬಿಡಿ, ಅವ್ರಿಗೆ ಹೊಸದಾಗಲ್ಲ, ಅದು ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೋಡಿ, ನೀವು ಒಂದ್ಸಲ ವ್ಯೂ ನೋಡ್ಕೊಂಬಿಡಿ. ಸಿಕ್ಕಾಪಟ್ಟೆ ದೂರದವರೆಗೆ ಕಾಣಿಸುತ್ತೆ ವ್ಯೂ. ಚೆನ್ನಾಗಿದೆ ಪ್ಲೇಸು. ಎಲ್ಲ ಪಲಾವೆಲ್ಲ ತೊಗೊಂಬಂದಿದ್ವಿ, ತಿನ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಎಂಜಾಯ್ ಮಾಡಿ ನೆಕ್ಸ್ಟ್ ಕಾನೂರ್ ಫಾಲ್ಸಿಗೆ ಹೋಗ್ತೀವಿ. ಕಾನೂರ್ ಫಾಲ್ಸ್ ಹೋಗಿ ವಿಸಿಟ್ ಆಗಿದ್ದೆ, ಸೀದಾ ಮತ್ತೆ ಬ್ಯಾಕ್ ಟು ಹೋಮ್. ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಸೂರ್ಯಕಲ್ಯಾಣಿ ಗುಡ್ಡ ಮುಗೀತು. ಇವಾಗ ಕಾನೂರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಸುಮಾರು ದೂರ ಆಗುತ್ತೆ. ಇಲ್ಲಿಂದ ಒಂದು ರಿಟರ್ನ್ 13 ಕಿಲೋಮೀಟರ್ ಹೋಗಿ ಅಲ್ಲಿಂದ ಒಂದು 4 ಕಿಲೋಮೀಟರ್ ಹೋಗಬೇಕು. ಬನ್ನಿ ಹೋಗುವ. ಕಾನೂರ್ ಫಾಲ್ಸಿಗೆ ಬಂದಿದ್ದೀವಿ, ಗಾಡಿ ಎಲ್ಲ ಪಾರ್ಕ್ ಮಾಡಾಯಿತು. ಈಗ ಸ್ವಲ್ಪ ಫಾಲ್ಸ್ ನೋಡಿಕೊಂಡು ಹೊರಡೋಣ. ಜಾಸ್ತಿ ಹೊತ್ತೇನಿರಲ್ಲ ಇಲ್ಲಿ. ಬನ್ನಿ ಹೋಗೋಣ. ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಬನ್ನಿ ಟ್ರೆಕ್ಕಿಂಗ್ ಮಾಡೋಣ. ಜಾಸ್ತಿ ಇಲ್ಲ, ಒಂದು 200-300 ಮೀಟ್ರ್ ಇರೋದೇನ. ಹೋಗೋಣ ಬನ್ನಿ. ಈ ಪ್ಲೇಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ವಿಸಿಟರ್ಸ್ ಬರ್ತಾರೆ. ನಾವು ಹೋಗ್ತಾ ಇದ್ದೀವಿ ಈಗ ಸುಮಾರು ಜನ. ಬನ್ನಿ, ಸುಮಾರು ಜನ ಟೂರಿಸ್ಟ್ಗಳಿದ್ದಾರೆ. ಗಾಡಿಯೆಲ್ಲ ಒಂದು 5-6 ಬೈಕ್ ಇತ್ತಪ್ಪ, ನೋಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ. ಫೈನಲಿ ಕೆಳಗಡೆ ಸ್ವಲ್ಪ ನೀರಿತ್ತು, ಮುಖ ತೊಳ್ಕೊಂಡ್ವಿ. ಎಷ್ಟು ಕೋಲ್ಡ್ ಅಂದರೆ ಕುಡಿಲಿಕ್ಕೂ ಬೆಸ್ಟು. ಬೆಟ್ಟದಿಂದ ಹರಿದು ಬರೋ ನೀರು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ವನಸ್ಪತಿಗಳಿಂದ ಹರಿದು ಬರೋಂಥ ನೀರು ಆರೋಗ್ಯಕ್ಕೆ ಒಳ್ಳೆಯದು. ಭಾರಿ ಒಳ್ಳೆಯ ನೀರು. ಈಗ ನೀವು ನೋಡೋಕ್ಕೆ ಹೋಗ್ತಾ ಇರೋಂಥ ಜಾಗ ಕಾನೂರ್ ಫಾಲ್ಸ್ ನನ್ನ ಎದುರುಗಡೆನೇ ಇದೆ. ತೋರಿಸ್ತೀನಿ ನಿಮಗೆ. ಬನ್ನಿ, ಸ್ವಲ್ಪ ಇಳ್ಕೊಂಡು ಹೋಗ್ಬೇಕು. ಸ್ವಲ್ಪ ದಾರಿಯೆಲ್ಲ ಸ್ವಲ್ಪ ಹಾರಿಬಲ್ ಇದೆ, ಯಾಕಂದರೆ ಇದೇ ಥರ ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಬನ್ನಿ ಹೋಗು. ನೀವು ನೋಡ್ತಾ ಇರುವಂಥ ಫಾಲ್ಸ್ ಈಗ ಬಂದು ಕಾನೂರ್ ಫಾಲ್ಸು. ಮೇಲಿಂದನೇ ನೋಡೋದು, ಇದು ಕೆಳಗಡೆಯಿಂದ ಬರೋಕ್ಕಾಗಲ್ಲ. ಚೆನ್ನಾಗಿದೆ ನೋಡಿ.
ಹಿಂಗೆ ಮೇಲ್ಗಡೆನೇ ತೋರಿಸೋದೆ, ಕೆಳಗಡೆ ಅಂತೂ ಹೋಗೋಕ್ಕಾಗಲ್ಲ. ಚೆನ್ನಾಗಿದೆ ಪ್ಲೇಸು, ತುಂಬಾ ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೈಡ್ ವ್ಯೂ. ಫ್ರೆಂಡ್ಸ್ ನೋಡಿದ್ರಲ್ಲ ಕಾನೂರು ಫಾಲ್ಸು. ಇವಾಗ ನನ್ನ ಹಿಂದೆ ನೋಡ್ತಾ ಇರುವಂಥದ್ದೇ ಕಾನೂರು ಫಾಲ್ಸು. ಇಲ್ಲಿಗೆ ಬಂದರೆ ರಿಸ್ಕ್ ಸ್ವಲ್ಪ ಜಾಸ್ತಿ, ನೋಡ್ಕೊಂಡು ಸ್ವಲ್ಪ ಓಡಾಡಬೇಕು. ಏನು ಸರ್ಕಸ್ ಮಾಡೋಕ್ಕೆ ಹೋಗಬಾರ್ದು. ಇಷ್ಟೆಲ್ಲ ಇದ್ರಲ್ಲಿ ಬರಬೇಡಿ, ನಾನು ಬಂದ್ಬಿಟ್ಟಿದ್ದೀನಿ. ಯಾರಾದರೂ ಮನೇಲಿ ನೋಡಿದರೆ ಪಕ್ಕ ಬಯಸ್ಕೊಳ್ಳೋದೆ. ಇಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ ಯಾರೂ, ತುಂಬ ರಿಸ್ಕ್ ಇದೆ. ಬಟ್ ನೀರು ಇಲ್ಲಿಂದ ಕೆಳಗಡೆ ಬೀಳುತ್ತೆ, ನಿಮಗೆ ಫ್ರಂಟ್ ವ್ಯೂ ಸಿಗೋಲ್ಲ ಇದರಲ್ಲಿ. ಬಟ್ ನೋಡ್ಕೊಂಡು ಹೋಗ್ಬೋದು ಮೇಲ್ಕಡೆ, ಚೆನ್ನಾಗಿದೆ ಪ್ಲೇಸ್. ನೋಡಿದ್ರಲ್ಲ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟೋ ತನಕ ವೀಡಿಯೋ ನೋಡಿದ್ದಕ್ಕೆ ಹಾಗೆ ಮಾತ್ರ ಹೋಗಬೇಡಿ, ವೀಡಿಯೋನ ಸ್ಕಿಪ್ ಮಾಡೋದು ಮಾತ್ರ ಮಾಡಬೇಡಿ. ಕಂಪ್ಲೀಟಾಗಿ ನೋಡಿದ್ಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಬಟನ್ನ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ. ಟಾಟಾ ಬೈ ಬೈ. ಟಾಟಾ ಬೈ ಬೈ.